ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 77ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು 127 ವಿನೂತನ ಬಸ್ಗಳಿಗೆ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಚಿವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಹೊಸ ವಿನೂತನ ಬಸ್ಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. 120 ಬಸ್ಸು ಇವತ್ತು ಚಾಲನೆ ಕೊಡ್ತಾ ಇರೋದು. ಒಟ್ಟು 700 ಚಿಲ್ಲರೆ ಬಸ್ಸು. ಇವತ್ತು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಇತ್ತಲ್ಲ. ಈಗ ಆಕ್ಸಿಡೆಂಟ್ ಆಗಿ ತೀರೋದ್ರೆ ನಮ್ಮ ನೌಕರರಿಗೆ 50 ಲಕ್ಷ ಕೊಡ್ತಾಯಿದ್ರು, ಅದನ್ನು 1 ಲಕ್ಷ ಮಾಡಿದ್ದೀವಿ. ನೌಕರರು 60 ವರ್ಷಕ್ಕೆ ಮುಂಚೆ ಸತ್ತು ಹೋಗ್ಬಿಟ್ರೆ ಏನೂ ಕೊಡ್ತಿರಲಿಲ್ಲ, ಅದನ್ನು ನಾವೀಗ 5 ಲಕ್ಷ ಮಾಡಿದ್ದೀವಿ. ಬೇರೆ ಕಡೆ ಎಲ್ಲ 10 ಲಕ್ಷ ಇದೆ KSRTCಯಲ್ಲೆಲ್ಲ. ಮುಂದಕ್ಕೆ ಅದು ಕೂಡ ಮಾಡ್ತೀವಿ. ಮತ್ತು ಒಂದು 200 ಚಿಲ್ಲರೆ ಜನ ಈ ತಾಂತ್ರಿಕ ಸಹಾಯಕರು ಅವರಿಗೆಲ್ಲ ರಿಕ್ರೂಟ್ಮೆಂಟ್ ಆಗಿದೆ, ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ. ಮತ್ತು ಆಕ್ಸಿಡೆಂಟ್ ಇಲ್ಲದೆ ಗಾಡಿ ಓಡಿಸ್ತಾರಲ್ಲ ಅವ್ರಿಗೆ ಬೆಳ್ಳಿ ಪದಕ ಕೊಡೋದು, ಇದೆಲ್ಲ ಕಾರ್ಯಕ್ರಮಗಳು ಇವತ್ತಿದೆ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈಗ ರಾಜಕೀಯಕ್ಕೆ ಬರೋದಾದರೆ CM ಅವರು ಪ್ರಸ್ತಾಪ ಮಾಡಿದರು, BJP ಅವರು ಏನು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ, ಪ್ರತಿಯೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ, ನಿಜಾನಾ ಸರ್? ಆಪರೇಷನ್ ಕಮಲ BJP ಅವರು ಎಕ್ಸ್ಪರ್ಟ್ಸ್ ಇದರಲ್ಲಿ. ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ಅವ್ರಿಗೆ. 2008ರಲ್ಲೂ ಕೂಡ ಸುಮಾರು 10-15 ಜನ ಶಾಸಕರನ್ನ BJP ಕಾಂಗ್ರೆಸ್ನವ್ರನ್ನ ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿದ್ರು. ಆಮೇಲೆ 2019ರಲ್ಲಿ 17 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿದ್ರು. ನಮ್ಮ ದೇಶದಲ್ಲೂ ಅಷ್ಟೇ ವಿಪಕ್ಷಗಳ 450ಕ್ಕಿಂತಲೂ ಹೆಚ್ಚು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ, ಹೆದರಿಸಿ, ಬೆದರಿಸಿ, ಅವ್ರಿಗೆ ಆಮಿಷ ಒಡ್ಡಿ, ಅಧಿಕಾರದ ಆಮಿಷ ಅಥವಾ ಹಣದ ಆಮಿಷ ಒಡ್ಡಿ ಅಥವಾ CBI, ED ಇವ್ರ ಮುಖಾಂತರ ಅವ್ರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. 50 ಕೋಟಿ ರೂಪಾಯಿ ಆಫರ್ ಮಾಡ್ತಾರೋದು ನಿಜ? ಈಗ ಇದೆಲ್ಲ ಅದಕ್ಕೆ ಹೇಳ್ತಾ ಇರೋದು. 214 ಜನ ನಮ್ಮ ದೇಶದಲ್ಲಿ ಕಾಂಗ್ರೆಸ್ನ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಸದಸ್ಯರನ್ನ 214 ಜನಕ್ಕೆ 10 ವರ್ಷದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದು BJP ಅವರ ಚಾಳಿ. ಇದು ಈಗಲೂ ಕೂಡ ಪ್ರಯತ್ನ ಮಾಡಿದ್ರು, ಎಲ್ಲರಿಗೂ ಆಫರ್ ಮಾಡಿ ಪಕ್ಷಕ್ಕೆ ಬನ್ನಿ ಈ ಸರ್ಕಾರ ಬೀಳಿಸ್ಬೇಡ, ನಿಮಗೆ ಮಂತ್ರಿ ಮಾಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಚೇರ್ಮನ್ ಕೊಡ್ತೀವಿ ಅಂತ. ಯಾರೂ ಹೋಗಲಿಲ್ಲ. ಪಾಪ ಹತಾಶರಾಗಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 77ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು 127 ವಿನೂತನ ಬಸ್ಗಳಿಗೆ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಚಿವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಹೊಸ ವಿನೂತನ ಬಸ್ಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. 120 ಬಸ್ಸು ಇವತ್ತು ಚಾಲನೆ ಕೊಡ್ತಾ ಇರೋದು. ಒಟ್ಟು 700 ಚಿಲ್ಲರೆ ಬಸ್ಸು. ಇವತ್ತು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಇತ್ತಲ್ಲ. ಈಗ ಆಕ್ಸಿಡೆಂಟ್ ಆಗಿ ತೀರೋದ್ರೆ ನಮ್ಮ ನೌಕರರಿಗೆ 50 ಲಕ್ಷ ಕೊಡ್ತಾಯಿದ್ರು, ಅದನ್ನು 1 ಲಕ್ಷ ಮಾಡಿದ್ದೀವಿ. ನೌಕರರು 60 ವರ್ಷಕ್ಕೆ ಮುಂಚೆ ಸತ್ತು ಹೋಗ್ಬಿಟ್ರೆ ಏನೂ ಕೊಡ್ತಿರಲಿಲ್ಲ, ಅದನ್ನು ನಾವೀಗ 5 ಲಕ್ಷ ಮಾಡಿದ್ದೀವಿ. ಬೇರೆ ಕಡೆ ಎಲ್ಲ 10 ಲಕ್ಷ ಇದೆ KSRTCಯಲ್ಲೆಲ್ಲ. ಮುಂದಕ್ಕೆ ಅದು ಕೂಡ ಮಾಡ್ತೀವಿ. ಮತ್ತು ಒಂದು 200 ಚಿಲ್ಲರೆ ಜನ ಈ ತಾಂತ್ರಿಕ ಸಹಾಯಕರು ಅವರಿಗೆಲ್ಲ ರಿಕ್ರೂಟ್ಮೆಂಟ್ ಆಗಿದೆ, ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ. ಮತ್ತು ಆಕ್ಸಿಡೆಂಟ್ ಇಲ್ಲದೆ ಗಾಡಿ ಓಡಿಸ್ತಾರಲ್ಲ ಅವ್ರಿಗೆ ಬೆಳ್ಳಿ ಪದಕ ಕೊಡೋದು, ಇದೆಲ್ಲ ಕಾರ್ಯಕ್ರಮಗಳು ಇವತ್ತಿದೆ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈಗ ರಾಜಕೀಯಕ್ಕೆ ಬರೋದಾದರೆ CM ಅವರು ಪ್ರಸ್ತಾಪ ಮಾಡಿದರು, BJP ಅವರು ಏನು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ, ಪ್ರತಿಯೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ, ನಿಜಾನಾ ಸರ್? ಆಪರೇಷನ್ ಕಮಲ BJP ಅವರು ಎಕ್ಸ್ಪರ್ಟ್ಸ್ ಇದರಲ್ಲಿ. ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ಅವ್ರಿಗೆ. 2008ರಲ್ಲೂ ಕೂಡ ಸುಮಾರು 10-15 ಜನ ಶಾಸಕರನ್ನ BJP ಕಾಂಗ್ರೆಸ್ನವ್ರನ್ನ ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿದ್ರು. ಆಮೇಲೆ 2019ರಲ್ಲಿ 17 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿದ್ರು. ನಮ್ಮ ದೇಶದಲ್ಲೂ ಅಷ್ಟೇ ವಿಪಕ್ಷಗಳ 450ಕ್ಕಿಂತಲೂ ಹೆಚ್ಚು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ, ಹೆದರಿಸಿ, ಬೆದರಿಸಿ, ಅವ್ರಿಗೆ
ಆಮಿಷ ಒಡ್ಡಿ ಅಧಿಕಾರದ ಆಮಿಷ ಅಥವಾ ಹಣದ ಆಮಿಷ ಒಡ್ಡಿ ಅಥವಾ CBI ED ಇವ್ರ ಮುಖಾಂತರ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಈಗ 50 ಕೋಟಿ ರೂಪಾಯಿ ಆಫರ್ ಮಾಡ್ತಾರೋದು ನಿಜ? ಈಗ ಇದೆಲ್ಲ ಅದಕ್ಕೆ ಹೇಳ್ತಾ ಇರೋದು. 214 ಜನ ನಮ್ಮ ದೇಶದಲ್ಲಿ ಕಾಂಗ್ರೆಸ್ನ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಸದಸ್ಯರನ್ನ 214 ಜನಕ್ಕೆ 10 ವರ್ಷದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದು BJP ಅವರ ಚಾಳಿ. ಇದು ಈಗಲೂ ಕೂಡ ಪ್ರಯತ್ನ ಮಾಡಿದ್ರು, ಎಲ್ಲರಿಗೂ ಆಫರ್ ಮಾಡಿ ಪಕ್ಷಕ್ಕೆ ಬನ್ನಿ ಈ ಸರ್ಕಾರ ಬೀಳಿಸ್ಬೇಡ, ನಿಮಗೆ ಮಂತ್ರಿ ಮಾಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಚೇರ್ಮನ್ ಕೊಡ್ತೀವಿ ಅಂತ. ಯಾರೂ ಹೋಗಲಿಲ್ಲ. ಪಾಪ ಹತಾಶರಾಗಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 77ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು 127 ವಿನೂತನ ಬಸ್ಗಳಿಗೆ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಚಿವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಹೊಸ ವಿನೂತನ ಬಸ್ಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. 120 ಬಸ್ಸು ಇವತ್ತು ಚಾಲನೆ ಕೊಡ್ತಾ ಇರೋದು. ಒಟ್ಟು 700 ಚಿಲ್ಲರೆ ಬಸ್ಸು. ಇವತ್ತು ಬೇರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಇತ್ತಲ್ಲ, ಈಗ ಆಕ್ಸಿಡೆಂಟ್ ಆಗಿ ತೀರೋದ್ರೆ ನಮ್ಮ ನೌಕರರಿಗೆ 50 ಲಕ್ಷ ಕೊಡ್ತಾಯಿದ್ರು, ಅದನ್ನು 1 ಲಕ್ಷ ಮಾಡಿದ್ದೀವಿ. ನೌಕರರು 60 ವರ್ಷಕ್ಕೆ ಮುಂಚೆ ಸತ್ತು ಹೋಗ್ಬಿಟ್ರೆ ಏನೂ ಕೊಡ್ತಿರಲಿಲ್ಲ, ಅದನ್ನು ನಾವೀಗ 5 ಲಕ್ಷ ಮಾಡಿದ್ದೀವಿ. ಬೇರೆ ಕಡೆ ಎಲ್ಲ 10 ಲಕ್ಷ ಇದೆ KSRTCಯಲ್ಲೆಲ್ಲ. ಮುಂದಕ್ಕೆ ಅದು ಕೂಡ ಮಾಡ್ತೀವಿ. ಮತ್ತು ಒಂದು 200 ಚಿಲ್ಲರೆ ಜನ ಈ ತಾಂತ್ರಿಕ ಸಹಾಯಕರು ಅವರಿಗೆಲ್ಲ ರಿಕ್ರೂಟ್ಮೆಂಟ್ ಆಗಿದೆ, ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ. ಮತ್ತು ಆಕ್ಸಿಡೆಂಟ್ ಇಲ್ಲದೆ ಗಾಡಿ ಓಡಿಸ್ತಾರಲ್ಲ ಅವ್ರಿಗೆ ಬೆಳ್ಳಿ ಪದಕ ಕೊಡೋದು, ಇದೆಲ್ಲ ಕಾರ್ಯಕ್ರಮಗಳು ಇವತ್ತಿದೆ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು, ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈಗ ರಾಜಕೀಯಕ್ಕೆ ಬರೋದಾದರೆ CM ಅವರು ಪ್ರಸ್ತಾಪ ಮಾಡಿದರು, BJP ಅವರು ಏನು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ, ಪ್ರತಿಯೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ, ನಿಜಾನಾ ಸರ್? ಆಪರೇಷನ್ ಕಮಲ BJP ಅವರು ಎಕ್ಸ್ಪರ್ಟ್ಸ್ ಇದರಲ್ಲಿ. ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ಅವರಿಗೆ. 2008ರಲ್ಲೂ ಕೂಡ ಸುಮಾರು 10-15 ಜನ ಶಾಸಕರನ್ನ BJP ಕಾಂಗ್ರೆಸ್ನವ್ರನ್ನ ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿದ್ರು. ಆಮೇಲೆ 2019ರಲ್ಲಿ 17 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿದ್ರು. ನಮ್ಮ ದೇಶದಲ್ಲೂ ಅಷ್ಟೇ ವಿಪಕ್ಷಗಳ 450ಕ್ಕಿಂತಲೂ ಹೆಚ್ಚು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ, ಹೆದರಿಸಿ, ಬೆದರಿಸಿ, ಅವರಿಗೆ ಆಮಿಷ ಒಡ್ಡಿ ಅಧಿಕಾರದ ಆಮಿಷ ಅಥವಾ ಹಣದ ಆಮಿಷ ಒಡ್ಡಿ ಅಥವಾ CBI ED ಇವ್ರ ಮುಖಾಂತರ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. 50 ಕೋಟಿ ರೂಪಾಯಿ ಆಫರ್ ಮಾಡ್ತಾರೋದು ನಿಜ? ಈಗ ಇದೆಲ್ಲ ಅದಕ್ಕೆ ಹೇಳ್ತಾ ಇರೋದು. 214 ಜನ ನಮ್ಮ ದೇಶದಲ್ಲಿ ಕಾಂಗ್ರೆಸ್ನ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಸದಸ್ಯರನ್ನ 214 ಜನಕ್ಕೆ 10 ವರ್ಷದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದು BJP ಅವರ ಚಾಳಿ. ಇದು ಈಗಲೂ ಕೂಡ ಪ್ರಯತ್ನ ಮಾಡಿದ್ರು, ಎಲ್ಲರಿಗೂ ಆಫರ್ ಮಾಡಿ ಪಕ್ಷಕ್ಕೆ ಬನ್ನಿ ಈ ಸರ್ಕಾರ ಬೀಳಿಸ್ಬೇಡ, ನಿಮಗೆ ಮಂತ್ರಿ ಮಾಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಚೇರ್ಮನ್ ಕೊಡ್ತೀವಿ ಅಂತ. ಯಾರೂ ಹೋಗಲಿಲ್ಲ. ಪಾಪ ಹತಾಶರಾಗಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.